ಮೂವತ್ತೈದನೇ ದಿನಕ್ಕೆ ಕಾಲಿಡ್ತಾ ಇರೋದು ಅಮೆರಿಕ ಇರಾನ್ನ ಯುದ್ಧ. ಯಾರ್ಯಾರು ಜಗತ್ತಿನ ಯಾವ ಯುದ್ಧ ತಜ್ಞನೂ ಕೂಡ ಇಷ್ಟು ದಿನಗಳವರೆಗೆ ಅಮೆರಿಕ ಇಸ್ರೇಲ್ ಇರಾನ್ನ ಯುದ್ಧ ಮುಂದುವರಿಯಬಹುದು ಅಂತ ಹೇಳಿರಲಿಲ್ಲ. ಅನೇಕರು ಭಾವಿಸಿದ್ದದ್ದು ಅಮೆರಿಕ ಇಸ್ರೇಲ್ ಇರಾನ್ನ ಯುದ್ಧ ಹೆಚ್ಚೆಂದರೆ ಒಂದು ವಾರ ಅಂತ, ಅಷ್ಟರಲ್ಲಿ ಇರಾನ್ ಶರಣಾಗ್ಬಿಡುತ್ತೆ ಅಂತ. ಬಟ್ ಇತಿಹಾಸ ಏನು ಹೇಳುತ್ತೆ ಇರಾನ್ನ ವಿಚಾರದಲ್ಲಿ ಅಂತ ಹೇಳಿದ್ರೆ, ಇತಿಹಾಸ ನಿಂತ್ಕೊಳ್ಳೋದೇ ಇರಾನ್ನ ಪರವಾಗಿ. ಹಿಸ್ಟಾರಿಕಲಿ 6,000-7,000 ವರ್ಷಗಳ ನಾಗರಿಕತೆ ಇಟ್ಕೊಂಡಿರ್ತಕ್ಕಂಥ ಈ ದೇಶ ಯಾವತ್ತಿಗೂ ಎಂಥದ್ದೇ ಸನ್ನಿವೇಶದಲ್ಲೂ ಯಾರಿಗೂ ಸೋತಿಲ್ಲ ಅಂತ. IRGC ಕೆಲ ಯೋಧರು ಮಷಿನ್ ಗನ್ನುಗಳಿಗೆ ಹಗ್ಗ ಕಟ್ಕೊಂಡು ಸರಪಳಿ ಕಟ್ಕೊಂಡಿದ್ದಾರಂತಲ್ಲಿ. ಒಂದು ಮಾತು ಬರ್ತಾ ಇದೆ ಈ ಥರದ್ದು, ಅದರದ್ದೊಂದಷ್ಟು ಫೋಟೋಗಳು ಕೂಡ ಬರೋಕ್ಕೆ ಶುರುವಾಗಿದೆ. ಏನು, ಗುಂಡು ತಿಂದು ಸಾಯೋಣ ಬೇಕಾದರೆ ಬೆನ್ನು ತೋರಿಸಿ ಓಡಿ ಹೋಗಬಾರ್ದು ಅಂತ. ಸಾಯುವುದೇ ಶ್ರೇಷ್ಠ ಈ ವಿಚಾರದಲ್ಲಿ, ಯುದ್ಧಭೂಮಿಯಲ್ಲಿ ಅದೇ ಸ್ವರ್ಗ ಅಂತ ಭಾವಿಸಿ ಯುದ್ಧ ಮಾಡ್ತಾ ಇದ್ದಾರೆ ಅಂತ ಒಂದಷ್ಟು ಮಾಹಿತಿ ಬರ್ತಾ ಇದೆ. ಇದೀಗ ಇರಾನ್ನ ಪ್ರಮುಖ ಸೇತುವೆಯನ್ನು ಅಮೆರಿಕ ಧ್ವಂಸ ಮಾಡ್ತಾ ಇದೆ. ಮೂಲ ಸೌಕರ್ಯಗಳ ಕಡೆಗೆ ಅಮೆರಿಕ ಗಮನ ಹರಿಸಿರೋದು. ಇದು ಯುದ್ಧಾಪರಾಧದಲ್ಲಿ ಇದು ಕೂಡ ಒಂದಾಗಬಹುದು. ಯುದ್ಧ ಮಾಡೋದು ಬೇರೆ, ಸೈನ್ಯ ಯುದ್ಧ ಮಾಡ್ಕೊಳ್ಳೋದು ಸ್ಟ್ರಾಟಜಿಕಲಿ. ಆ ಕಡೆ ಸೈನಿಕರು ಬ್ರಿಡ್ಜನ್ನು ದಾಟ್ಕೊಂಡು ಈ ಕಡೆ ಬಂದುಬಿಡ್ತಾರೆ, ಆವಾಗ ಬ್ರಿಡ್ಜನ್ನು ನಾವು ಧ್ವಂಸ ಮಾಡಬೇಕು, ಆಗ ನಮಗೆ ಯುದ್ಧದಲ್ಲಿ ಗೆಲುವಾಗುತ್ತೆ ಇರೋದು ಬೇರೆ ವಿಚಾರ. ಇದು ಹಾಗಲ್ಲ, ಮೂಲ ಸೌಕರ್ಯಗಳಿಗೆ ಹಾಳು ಮಾಡೋದು, ಸಿವಿಲಿಯನ್ಸ್ ಟಾರ್ಗೆಟ್ ಮಾಡ್ಕೊಳ್ಳೋದು. ಯಾವುದೇ ಯುದ್ಧದ ಒಪ್ಪಂದಗಳಿಗೆ ಸಂಬಂಧಪಟ್ಟಂತೆ ಜಿನೇವಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಯಾವ ಒಪ್ಪಂದಗಳಲ್ಲಿಯೂ ಕೂಡ ಈ ಥರ ಮಾಡಬಹುದು ಅಂತ ಇಲ್ಲ. ಮೂಲ ಸೌಕರ್ಯಗಳನ್ನು, ನಾಗರಿಕರನ್ನು ನೀವು ಟಾರ್ಗೆಟ್ ಮಾಡ್ಕೊಂಡು ಏನೂ ಮಾಡುವಂತಿಲ್ಲ. ಇದರ ಮಧ್ಯೆ ಇರಾನ್ನ ಪ್ರಮುಖ ಸೇತುವೆಯನ್ನು ಅಮೆರಿಕ ಧ್ವಂಸಗೊಳಿಸಿದೆ. ಅಮೆರಿಕ ಇಸ್ರೇಲ್ ಜಂಟಿ ಕಾರ್ಯಾಚರಣೆ ಇದು. ಸೇತುವೆ ಬಳಿ ಸ್ಫೋಟದಿಂದ 8ಕ್ಕಿಂತ ಹೆಚ್ಚಿನ ಜನ ಸಾವನ್ನಪ್ಪಿದ್ದಾರೆ ಇರಾನ್ನಲ್ಲಿ. ಅಮೆರಿಕ ಇರಾನ್ನ ದಾಳಿಯಿಂದ 95ಕ್ಕಿಂತ ಹೆಚ್ಚಿನ ಜನರಿಗೆ ಗಾಯವಾಗಿದೆ. ಅಲ್ಲಿ ಮಧ್ಯಪ್ರಾಚ್ಯದ ಅತಿ ಎತ್ತರದ ಕರಾಜ್ ಬ್ರಿಡ್ಜ್ ಧ್ವಂಸವಾಗಿರೋದು. ಇರಾನ್ನ ಅಲ್ ಹರ್ಬೋಸ್ ಪ್ರದೇಶದ ಸೇತುವೆ ಧ್ವಂಸವಾಗಿದೆ. ಇಲ್ಲಿ ಇರಾನ್ನ ಪ್ರಮುಖ ತೈಲ ಸಂಪರ್ಕವೇ ಸರ್ವನಾಶ ಆಗಿದೆ. ಇಲ್ಲಿ ಮೂಲಸೌಕರ್ಯ, ತೈಲ ನಾಶ, ಕಟ್ಟಡ ನಾಶ ಇದೆಯಲ್ಲ, ಇದು ಯುದ್ಧದ ಗೆಲುವು ಅಂತ ಕರೆಸಿಕೊಳ್ಳುವುದಿಲ್ಲ. 136 ಮೀಟರ್ ಎತ್ತರದ ಬ್ರಿಡ್ಜ್ ಧ್ವಂಸದಿಂದ ಭಾರೀ ಹಾನಿಯಾಗಿದೆ. ಇಲ್ಲಿ ಇರಾನಿಂದ ಟಾರ್ಗೆಟ್ ಲಿಸ್ಟ್ ಬಿಡುಗಡೆ ಮಾಡಿದೆ. ಇರಾನ್ ಏನು ಹೇಳ್ತಾ ಇದೆ, ಹೌದಾ ನಮ್ಮ ಸೇತುವೆ ಹೊಡೆದು ಹಾಕಿದ್ದೀರಾ, ಇದು ಅವತ್ತಿಂದ ಹೀಗೆ ನಡೀತಿರೋದು. ನೀವೇನಾದರೂ ನಮ್ಮ ತೈಲ ಸಂಸ್ಕರಣಾ ಘಟಕವನ್ನು ಧ್ವಂಸ ಮಾಡಿದ್ದಾರೆ, ನಾವು ನಿಮಗೆ ಯಾವೆಲ್ಲ ದೇಶಗಳು ನೆಲೆ ಕೊಟ್ಟಿವೆಯಲ್ಲ, ಮಿಲಿಟರಿ ನೆಲೆ ಕೊಟ್ಟಿವೆಯಲ್ಲ, ಖತಾರ್ ಕೊಟ್ಟಿದ್ಯೋ, UAE ಕೊಟ್ಟಿದ್ಯೋ, ದುಬೈ ಕೊಟ್ಟಿದ್ಯೋ, ಇನ್ಯಾರು ಕೊಟ್ಟಿದ್ದಾರೋ ಆ ದೇಶಗಳಲ್ಲಿ ಇರ್ತಕ್ಕಂತಹ ತೈಲ ಸಂಸ್ಕರಣಾ ಘಟಕವನ್ನು ನಾವು ಕೂಡ ಉಳಿಸಲ್ಲ. ನಮ್ಮದೆಲ್ಲ ತೈಲ ಸಂಸ್ಕರಣಾ ಘಟಕ ಕಳ್ಕೊಂಡ ಮೇಲೆ ನಮ್ಮಲ್ಲಿ ಏನಿರುತ್ತೆ, ಮತ್ತೆ ಮರುನಿರ್ಮಾಣ ಆಗಬೇಕದು. ಜನಗಳಿಗೆ ಕೆಲಸ ಕೊಡಬೇಕು, ನಾನು ಆ ಭಯದಿಂದ ದೇಶವನ್ನು ಆಚೆ ತರಬೇಕು, ಹಣ ಬೇಕು ನನಗೆ, ರಸ್ತೆ ಆಗಬೇಕು, ಸೇತುವೆ ಆಗಬೇಕು, ತೈಲ ಸಂಸ್ಕರಣಾ ಘಟಕ ಮರುನಿರ್ಮಾಣ ಆಗಬೇಕು, ಡಿಸ್ಯಾಲಿನೇಷನ್ ಸೆಂಟರ್ಸ್ ಮತ್ತೆ ನಾನು ಕಟ್ಕೊಳ್ಬೇಕಾಗತ್ತೆ, ರಸ್ತೆ ಮಾಡಬೇಕು, ನಾನು ವಿದ್ಯುತ್ ಘಟಕಗಳನ್ನ ಮತ್ತೆ ಸರಿ ಮಾಡಿಕೊಳ್ಬೇಕು. ಹೇಗೆ ನಿಮ್ಮದು ಹಾಳು ಮಾಡ್ತೀನಿ ನಾನು, ನೀವೇ ಒತ್ತಡ ಹಾಕಿ ಸೇನಾ ನೆಲೆ ಕೊಟ್ಟಿದ್ದೀರಲ್ಲ ನೀವು, ಬನ್ರಪ್ಪ ಅಮೆರಿಕದವರೇ ನಮ್ಮ ರಕ್ಷಣೆಗೆ ನೀವು ಬನ್ನಿ ಅಂಥೇಳಿ. ಅವ್ರು ಇರೋದ್ರಿಂದನೇ ನಿಮಗೆ ಡ್ಯಾಮೇಜ್ ಆಗ್ತಾ ಇದೆ. ಅಮೇರಿಕ ಸೇನಾ ನೆಲೆ ಬಂದು ನಿಮ್ಮಲ್ಲಿರೋದ್ರಿಂದಾನೇ ಖತಾರ್ಗೋ, UAEಗೋ, ದುಬೈಗೋ ನೀವು ಪ್ರಾಬ್ಲಮ್ ಆಗ್ತಿರೋದಲ್ವಾ. ನಿಮ್ಮ ದೇಶಗಳ ಸೇತುವೆ, ರಸ್ತೆ, ಇನ್ನೊಂದು ಮತ್ತೊಂದು ಪಟ್ಟಿ ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ ನೋಡಿ, ನನ್ನ ಮುಂದಿನ ಗುರಿ ಅದೇ ಅಂತ ಅದರ ಅರ್ಥ. ಅಮೆರಿಕದ ವಿರುದ್ಧ ಪ್ರತೀಕಾರಕ್ಕೆ ಇರಾನ್ ಮುಂದಾಗ್ತಾ ಇದೆ. ಇಲ್ಲಿ ಅರಬ್ ರಾಷ್ಟ್ರಗಳಲ್ಲಿನ ಸೇತುವೆಯನ್ನು ಟಾರ್ಗೆಟ್ ಮಾಡಿಕೊಂಡಿರೋದು ಇರಾನ್. ಅರಬ್ ರಾಷ್ಟ್ರಗಳಲ್ಲಿನ 8 ಸೇತುವೆ ಲಿಸ್ಟನ್ನು ಬಿಡುಗಡೆ ಮಾಡಿದೆ ಅದು. ಬಹ್ರೈನ್ನ ಕಿಂಗ್ ಫಹಾದ್ ಕಾಸ್ವೇ ಸೇತುವೆ ಟಾರ್ಗೆಟ್ ಮಾಡಿಕೊಂಡಿರೋದು. ಸೌದಿ ಅರೇಬಿಯಾ ಬಹ್ರೈನ್ ಸಂಪರ್ಕ ಮಾಡುವಂಥ ಸೇತುವೆ ಅದು. UAE ಶೇಖ್ ಜಾಯೇದ್ ಸೇತುವೆ, ಅಲ್ ಮಖ್ತಾ ಸೇತುವೆ, ಶೇಖ್ ಖಲೀಫಾ ಇನ್ನು ಆ ಒಂದು ಸೇತುವೆ ಇದೆ ಅಲ್ಲಿ. ಜೋರ್ಡಾನ್ ಕಿಂಗ್ ಹುಸೇನ್ ಸೇತುವೆ, ದಾಮಿಯಾ ಸೇತು, ಇನ್ನೊಂದು ಕಡೆ ಜೋರ್ಡನ್ನಲ್ಲಿ ಆಡಮ್ ಅಬ್ದುನ್ ಸೇತುವೆಗಳು, ಕುವೈತಲ್ಲಿ ಶೇಖ್ ಜಾಬರ್ ಅಲ್ ಅಹಮದ್ ಸೇತುವೆ. ಇಷ್ಟು ಸೇತುವೆ ನಿಮ್ಮಲ್ಲೂ ಇದೆಯಲ್ಲ, ನೋಡ್ತಾ ಇರಿ ಅದರ ಕಥೆ ಏನು ಮಾಡ್ತೀನಿ ಅಂಥೇಳಿ ಆ ಪಟ್ಟಿಯನ್ನು ಇರಾನ್ ಒಂದು ಕಡೆ ಬಿಡುಗಡೆ ಮಾಡಿದೆ.